ಇಲ್ಲಿ ಇಡಪ್ಪ ಹಾಂ ಹೇಳಿ ಹೇಳಿ. ಪ್ರಜಾಪಿತ ಬ್ರಹ್ಮ ಕುಮಾರಿ ಈಶ್ವರಿಸಿದೆ ಅಂತ ಹಾಂ ಇಡೀ ಜಗತ್ತಿನಾದ್ಯಂತ ವ್ಯಾಪಿಸಿರ್ತಕ್ಕಂಥ ಸಂಸ್ಥೆ. ಹಾಂ 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 ಮತ್ತು ಇವತ್ತು ಜ್ಞಾನ ಮನುಷ್ಯನಿಗೆ ಬೇಕಾಗಿದೆ. ಹೌದು, ಜೀವನದಲ್ಲಿ ಮನುಷ್ಯನಿಗೆ ಶಾಂತಿ ಸಮಾಧಾನ ಬೇಕು. ಖಂಡಿತ. ಶಾಂತಿ ಸಮಾಧಾನ ಇಲ್ಲ. ಹಾಂ ಮನುಷ್ಯನ ಜೀವನದ ಕಳಪ ಯಾವುದಪ್ಪ ಅಂದರೆ ನಮ್ಮ ಮನಸ್ಸು. ಹೌದು ಹೌದು. ನಮ್ಮ ಮನಸ್ಸು ಹೇಗಿರುತ್ತೋ ಜೀವನ ಹಾಂ ಹಾಗಿರುತ್ತೆ. ಹಾಂ ನಮ್ಮ ಮನಸ್ಸಿನಲ್ಲಿ ನಾವು ಬೇಸರ ಚಿಂತೆ ಮಾಡಿದ್ರೆ ಹಾಂ ಜೀವನದಲ್ಲಿ ಅದೇ ಬೇಸರ ಚಿಂತೆ, ಹೌದು ಪರಿವಾರದಲ್ಲಿ ಅದೇ ಬೇಸರ ಚಿಂತೆ, ಹೌದು, ವ್ಯವಹಾರದಲ್ಲಿ ಅದೇ ಬೇಸರ ಚಿಂತೆ, ನಿಜ ನಿಜ. ಇಡೀ ಸಮಾಜದಲ್ಲಿ ಅದೇ ಅದರಿಂದ ಏನಾಗುತ್ತೆ ಅಂದರೆ ನೆಗೆಟಿವ್ ವೈಬ್ರೇಷನ್ ಅಂತ. ಹಾಂ ಹೌದು ಹೌದು ಹೌದು, ಪಾಸಿಟಿವ್ ಮಾಡಿದ್ರೆ ಪಾಸಿಟಿವ್ ವೈಬ್ರೇಷನ್, ನಿಜ. ನೆಗೆಟಿವ್ ಮಾಡಿದ್ರೆ ನೆಗೆಟಿವ್ ವೈಬ್ರೇಷನ್. ವೈಬ್ರೇಷನ್ ಇವತ್ತು ಬರೀ ದೇಹದ ಮೇಲೆ ಬೀಳುತ್ತೆ, ಹೌದು, ಸಮಾಜ ಮೇಲೆ ಬೀಳುತ್ತೆ, ಹಾಂ ಪರಿವಾರದ ಮೇಲೆ ಬೀಳುತ್ತೆ, ಹೌದು, ಜೊತೆಗೆ ಇಡೀ ಜಗತ್ತಿನಲ್ಲಿ ಖಂಡಿತ. ಅದರಿಂದ ಏನಾಗಿದೆ, ಪ್ರಕೃತಿನೇ ಕೆಟ್ಟಾಗಿದೆ, ಹೌದು ಜನಜೀವನ ಕೆಟ್ಟಾಗಿದೆ, ಎಲ್ಲ ಕೆಟ್ಟದನ್ನ ಸುಧಾರಣೆ ಮಾಡೋದು. ಹೌದು ಹೌದು ಅದಕ್ಕೆ ನೋಡಿ, ಜನ ಗಣ ಮನ, ಹೌದು ಯಾರು ಭಾರತ ಭಾಗ್ಯವಿದಾತ. ಹೌದು, ಆ ಭಾರತ ಭಾಗ್ಯವಿದಾತ ಭಗವಂತ ಕಾರ್ಯ ಮಾಡ್ತಾ ಇದ್ದಾನೆ. ಅದನ್ನು ಸುಮಾರು 89% ಮಾಡ್ತಾ ಇದ್ದಾನೆ. ಹಾಂ ಹಾಂ ನಾವೇನಪ್ಪ ಅಂದ್ರೆ ಅಟ್ಲೀಸ್ಟ್ 1 ಗಂಟೆ ಬಿಡುವು ಮಾಡಿಕೊಂಡು ಪರಮಾತ್ಮ ಯಾರು ಅಂತ ತಿಳ್ಕೊಬೇಕು, ಮತ್ತೆ ನನ್ನ ಮನಸ್ಸು ಹೆಂಗೆ ಸರಿಪಡಿಸ್ಕೋಬೇಕು ಅಂತ ತಿಳ್ಕೊಬೇಕು. ಎರಡನ್ನು ತಿಳ್ಕೊಂಡು ನಾವು ಸುಖವಾಗಿರೋಣ, ನೀವು ಸುಖವಾಗಿರಿ, ನಾವೆಲ್ಲರೂ ಸುಖವಾಗಿ, ಸರ್ವೇ ಜನ ಸುಖಿನೋ ಭವಂತು. ಜನ ಸುಖಿನೋ, ಅದು ನಮ್ಮ ಜೀವನದಲ್ಲಿ ಖಂಡಿತ. ಆ ಉದ್ದೇಶಕ್ಕೆ ಇದೆಲ್ಲ ಪ್ರೋಗ್ರಾಮ್. ಇವತ್ತು ನಾಳೆ ನಾಡು ಮುಗಿಸ್ತಿರ್ತದೆ. ಹಾಂ ಹಾಂ ನಂತರ ಇದಾದ್ಮೇಲೆ ಇದರಲ್ಲಿ ನಮ್ಮದು ಆಶ್ರಮ ಇದೆ, ಹಾಂ ಹಾಂ ಅಲ್ಲಿ ಪ್ರವಚನ ಇರ್ತದೆ. ಪ್ರವಚನ ಇರುತ್ತೆ. 13, 14, 15 ಹೌದಾ? ವಿಶೇಷವಾಗಿ ಧ್ಯಾನ ಮಾಡ್ತಕ್ಕಂಥ ಹೇಗೆ, ಹಾಂ ಹಾಂ ನಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಳೋದು ಹೇಗೆ, ಮನೋಬಲ ಬೆಳೆಸ್ಕೊಳ್ಳೋದು ಹೇಗೆ, ಆಮೇಲೆ ದೈಹಿಕ ಸಾಮಾಜಿಕ ಆರೋಗ್ಯ ಬೆಳೆಸ್ಕೊಳ್ಳೋದು ಹೇಗೆ, ಮತ್ತು ಇದು ರೋಗ ನಿರೋಧಕ ಶಕ್ತಿ ಬೇಕು ಅಂತ ಹೌದು ಹೌದು, ಅದನ್ನು ಬೆಳೆಸ್ಕೊಳ್ಳೋದು ಹೇಗೆ, ಅದೆಲ್ಲ ಹೇಳ್ಕೊಡ್ತಾರೆ. ಓಕೆ ಓಕೆ ಅದ್ರ ಬಗ್ಗೆ ಬಂದರೆ ಇಲ್ಲಿ ನಮ್ಮ ಇದರಲ್ಲಿ ವಿದ್ಯಾನಗರದಲ್ಲಿ ಅಲ್ಲಿ ಇಲ್ಲೇ ಮೈಸೂರಿನಲ್ಲಿ ಅಲ್ಲಿ ಇದರಲ್ಲಿ ಸೀನಿಯರ್ ಸಿಬ್ಬಂದಿ, ಹಾಗಾಗಿ ಎಲ್ಲರೂ ಅಲ್ಲಿ ಲಾಭ ಮಾಡ್ಕೊಳ್ಳಿ ಅಂತ ನಮ್ಮ. ತುಂಬ ಒಳ್ಳೆಯದು, ತುಂಬ ಖುಷಿ ಆಯಿತು. ನಮ್ಮ ಚಾನಲ್ಗೆ ಇದನ್ನು ಅಪ್ಲೋಡ್ ಮಾಡ್ತೀನಿ ಸರ್. ಎಲ್ಲ ಜನಗಳು ನೋಡಲಿ, ಸಂತೋಷ ಪಡಲಿ ಅಂತ ಆಸೆ. ಎಲ್ಲರೂ ಧರ್ಮ ಮಾರ್ಗವಾಗಿ ನಡಿಬೇಕು ಅನ್ನೋದು ನಮ್ಮ ಆಸೆ. ನನ್ನ ಚಾನಲ್ನ ಉದ್ದೇಶ ಕೂಡ ಅದೇನೆ. ಎಲ್ಲ ಒಳ್ಳೆ ಒಂದು ಮನಸ್ಸಿಟ್ಕೊಂಡು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶಕ್ಕೆ ನಾನು ಈ ಚಾನಲನ್ನು ಪ್ರಾರಂಭ ಮಾಡಿದ್ದೀನಿ. ದಯವಿಟ್ಟು ನಿಮ್ಮ ಸಹಕಾರನೂ ಇರಬೇಕು. ತುಂಬ ಖುಷಿ ಆಯಿತು ನೀವು ಮಾತಾಡಿದ್ದು. ಧನ್ಯವಾದಗಳು ಸರ್. ನಮಸ್ಕಾರ. ನೋಡಿದ್ರಲ್ಲ ಬಂಧುಗಳೇ, ಎಲ್ಲರೂ ಎಷ್ಟು ಚೆನ್ನಾಗಿ ಒಂದು ಸೇವೆ ಮಾಡ್ತಾಯಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಬೇಕು ಅನ್ನೋದು ಅವರ ಉದ್ದೇಶ. ಓಕೆ, ಧನ್ಯವಾದಗಳು ಬಂಧುಗಳೇ. ಇದನ್ನು ನೋಡಿದ್ದಕ್ಕೆ. ಬನ್ನಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಂಥ ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ಮತ್ತೆ ಹಾಕ್ತಿರ್ತೀನಿ. ಜೊತೆಗೆ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮ ಮಾನವ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ, ಎಲ್ಲ ಧರ್ಮಗಳು ಹೇಳೋದು ಒಂದೇ, ಆದರೆ ನಮ್ಮ ಮಾನವ ಧರ್ಮ ಅಂತ ಇದೆಯಲ್ಲ, ಅದು ತುಂಬ ಒಳ್ಳೆಯದು. ನಮ್ಮ ಮನುಷ್ಯತ್ವ ಮೊದಲಿಗೆ ಏನೇ ಆಗೋ ಮೊದಲು ಮಾನವನಾಗುವಂಥ ಕುವೆಂಪು ಅವ್ರು ಹೇಳಿದಾರಲ್ಲ, ಹಾಗೆ ನಾವು ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕು. ಅದಕ್ಕೆ ಬೇಕಾದಂಥ ನಿಜವಂತ ಹೂ ಕೊಟ್ಟ, ಪ್ರಸಾದ ಕೊಟ್ಟ. ಆ ಮಾತು ಹೇಳ್ತಿದ್ದಾಗೆ ಹೂ ಬಿತ್ತು ಬಂಧುಗಳೇ. ಖುಷಿ ಆಯಿತು. ಈ ರೀತಿ ಒಳ್ಳೆಯದಕ್ಕೋಸ್ಕರ ನಾನು ಈ ಚಾನಲ್ ಮಾಡಿದ್ದೀನಿ. ನನಗೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಪ್ರೋತ್ಸಾಹ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದಗಳು ಬಂಧುಗಳೇ. ಏನೂ ಇಲ್ಲ, ನಾವು ಈ ಜೀವನಕ್ಕೆ ಬಂದಿದ್ದೀವಿ. ಯಾವ ಉದ್ದೇಶಕ್ಕೆ ನಾವು ಹುಟ್ಟಿದ್ದೀವೋ ಗೊತ್ತಿಲ್ಲ ನಮಗೆ. ಆದರೆ ಇವಾಗ ಇದುವರೆಗೂ ಒಳ್ಳೆ ಕೆಲಸಗಳನ್ನ ಮಾಡೋಣ. ಮುಂದಿನ ಜನ್ಮ ನಮಗೆ ಅವಾಗ ಉತ್ತಮವಾದ ಜನ್ಮ ಸಿಗುತ್ತೆ. ಇಲ್ಲಿ ನಾವು ಮಾಡಿ ಏನಾದರೂ ಪಾಪ ಕಾರ್ಯಗಳನ್ನು ಮಾಡಿದ್ರೆ ಮತ್ತೆ ನಾವು ಏನಾಗಿ ಹುಡ್ತೀವೋ ನಮ್ಗೆ ಗೊತ್ತಿಲ್ಲ. ಉತ್ತಮವಾದ ಜನ್ಮ, ಮನುಷ್ಯ ಜನ್ಮ ಸಿಕ್ಕಿದೆ. ಈ ಜನ್ಮದಲ್ಲಿ ನಾವು ಒಳ್ಳೆಯದನ್ನು ಮಾಡಿಕೊಂಡು ಒಳ್ಳೆಯ ರೀತಿಯಲ್ಲಿ ನಾವು ಜೀವನವನ್ನು ಸಾಗಿಸೋದಕ್ಕೆ ಪ್ರಯತ್ನ ಪಡೋಣ. ಮುಂದೆ ನಾವು ಏನಾಗ್ತೀವೋ ಏನೋ ನಮ್ಗೆ ಗೊತ್ತಿಲ್ಲ. ನಮ್ಮ ಕರ್ಮಾನುಸಾರನೇ ನಮಗೆ ಮುಂದಿನ ಜನ್ಮ ಅಂತ ಸಿಗೋದು. ಇಲ್ಲಿ ಇರುವಾಗ ನಾವು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಹೋಗೋಣ ಬಂಧುಗಳೇ. ಅದು ನಮ್ಮ ಉದ್ದೇಶ. ಎಲ್ಲರೂ ಒಳ್ಳೆಯದಾಗಬೇಕು, ಎಲ್ಲರೂ ಒಳ್ಳೆ ರೀತಿಯಲ್ಲಿ ನಡ್ಕೋಬೇಕು ಅನ್ನೋದು. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಈ ವಿಡಿಯೋಗಳನ್ನ ಹರಡಿ. ಆ ಮೂಲಕ ಜಗತ್ತೇ ಒಳ್ಳೆಯ ರೀತಿಯಲ್ಲಿ ನಡೀಲಿ ಅನ್ನೋದು ನಮ್ಮ ಆಶಯ. ಧನ್ಯವಾದಗಳು. ನಮಸ್ಕಾರ. ಜೈ ಜಗತ್. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಜಗತ್.